ಸ್ವಾಮಿ ಕರಗಜ್ಜ. ಓಂ ನಮ ಭಗವತಿ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನುಂಟು, ಅವ್ರು ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ, ಕರೆಂಟ್ ಸಿಚುವೇಷನಲ್ಲಿ ನೋಡುವ. ಅವ್ರ ಹೆಸರನ್ನು ಸಲ ಹೇಳಿಬಿಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಇದು ಜನರಲ್ ಆಗಿರುತ್ತೆ. ನಿಮಗೆ ಯಾವ್ದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಇವಾಗ ಕರೆಂಟ್ ಸಿಚುವೇಷನಲ್ಲಿ ಇಲ್ಲಿ ನೋಡೋದಂದರೆ ಸಡನ್ನಾಗಿ ಅಥವಾ ಒಂದು ಸ್ಲೋ ಮೋಷನಲ್ಲಿ ಕೆಲವರ ಲೈಫಲ್ಲಿ ಒಂದು ಬದಲಾವಣೆ ಆಗ್ತಾ ಉಂಟು. ಅಥವಾ ಆ ವ್ಯಕ್ತಿ ನಿಮಗೆ ನೀವು ಇಷ್ಟ ಇಲ್ಲ ಅಂತ ಹೇಳಿರ್ಬೋದು, ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು. ಇಲ್ಲಿ ಒಂದು ರೀತಿಯ ನಿಮ್ಮ ವ್ಯಕ್ತಿಯ ಫೀಲಿಂಗ್ಸ್ ಚೇಂಜ್ ಆಗ್ತಾ ಇರ್ಬೋದು, ಅಥವಾ ಆಲ್ರೆಡಿ ಚೇಂಜ್ ಆಗಿರ್ಬೋದು. ನೀನು ನನಗೆ ಇಷ್ಟ ಇಲ್ಲ, ಅಥವಾ ನಂಬರ್ ಬ್ಲಾಕ್ ಮಾಡಿರ್ಬೋದು, ಅಥವಾ ನಿಮ್ಮ ಜೊತೆ ಜಗಳ ಮಾಡ್ತಾ ಇರ್ಬೋದು. ಈ ವ್ಯಕ್ತಿ ಮನಸ್ಸಿನಿಂದ ಈ ಮಾತು ಹೇಳ್ತಾ ಇಲ್ಲ, ಬಟ್ ಯಾವುದೋ ಒಂದು ಒತ್ತಡಕ್ಕೆ ಒಳಗಾಗಿರ್ಬೋದು, ಅಥವಾ ನಿಮ್ಮ ಬಗ್ಗೆ ಒಂದು ಕಾಳಜಿಯಿಂದ ವ್ಯಕ್ತಿ ಈ ಒಂದು ನಿರ್ಧಾರವನ್ನು ಮಾಡಿರ್ಬೋದು. ಥರ್ಡ್ ಪಾರ್ಟಿಯ ಸಿಚುವೇಶನ್ ಇಲ್ಲಿ ಇರ್ಬೋದು. ಏನು ಮಾಡಿದರೆ ನಿಮಗೆ ಖುಷಿ ಕೊಡುತ್ತೆ ಅನ್ನೋದಕ್ಕಿಂತ ನೀವು ಯಾವ ರೀತಿ ಖುಷಿಯಾಗಿರ್ತೀರಾ, ಅಥವಾ ಆ ವ್ಯಕ್ತಿಯಿಂದ ನೀವು ದೂರ ಇದ್ದರೆ ನಿಮ್ಮ ಲೈಫ್ ಸೆಟಲ್ ಆಗುತ್ತೆ ಅನ್ನುವ ಒಂದು ಮನಸ್ಥಿತಿ ಕೂಡ ನಿಮ್ಮ ಹುಡುಗ ಅಥವಾ ಹುಡುಗಿಗೆ ಉಂಟು. ಇಲ್ಲಿ ಅವರು ಕರೆಕ್ಟ್ ಮ್ಯಾಚ್ ನಿಮಗೆ ಹೌದಾ ಅಲ್ವಾ ಅನ್ನುವ ಒಂದು ಡೌಟ್ ಕೂಡ ಇರಬಹುದು. ಅಂದರೆ ಅವರು ನಿಮಗಿಂತ ಸ್ವಲ್ಪ ಕಡಿಮೆ ಓದಿರ್ಬೋದು, ಅಥವಾ ಜಾಬಲ್ಲಿ ಕೂಡ ನಿಮ್ಮ ಲೆವೆಲಿಗೆ ಇಲ್ಲದೇ ಇರ್ಬೋದು, ಅಥವಾ ಏನೋ ಒಂದು ಫ್ಯಾಮಿಲಿ ಇಶ್ಯೂ ಆಗಿರ್ಬೋದು. ನಿಮ್ಮಿಂದ ಅಥವಾ ಅವರಿಂದ ಫ್ಯಾಮಿಲಿಯಲ್ಲಿ ಸಮಸ್ಯೆ ಆಗಬಾರ್ದು, ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮಿಬ್ಬರ ಅಥವಾ ಅವರ ಮನೆಯಲ್ಲಿ ನಿಮ್ಮಿಬ್ಬರ ವಿಷಯ ಗೊತ್ತಿರ್ಬೋದು. ಹಾಗಾಗಿ ಇಲ್ಲಿ ಒಂದು ರೀತಿಯ ವ್ಯಕ್ತಿ ಪೇನ್ಫುಲ್ ಆಗಿರುವಂತಹ ಡಿಸಿಷನ್ ತಗೊಂಡಿರ್ಬೋದು, ಅಥವಾ ಸೈಲೆಂಟಾಗಿ ಏನೇ ಹೇಳದೆ ಒಂದು ನಂಬರವನ್ನು ಬ್ಲಾಕ್ ಮಾಡಿರ್ಬೋದು. ನಿಮ್ಮನ್ನು ಕಳೆದುಕೊಳ್ಳುವಂತಹ ಭಯಕ್ಕಿಂತ ನಿಮ್ಮಿಂದ ಯಾರಿಗೂ ಮೋಸ ಆಗಬಾರ್ದು ಅನ್ನೋದು ಕೂಡ ಇರ್ಬೋದು. ಇಲ್ಲಿ ಅಂದರೆ ನೋಡಿ, ಅವರಿಗೆ ಭಯ ಕಾಡ್ತಾ ಇರ್ಬೋದು ನಿಮ್ಮನ್ನು ಕಳೆದುಕೊಳ್ಳುವಂಥದ್ದು, ಅಥವಾ ಅಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ನು ಬೇರೆ ಹುಡುಗ ಹುಡುಗಿ ಅಂತ ಹೇಳಲಿಕ್ಕಾಗಲ್ಲ. ಇಲ್ಲಿ ನಿಮಗೆ ಗೊತ್ತಿರ್ಬೋದು, ಥರ್ಡ್ ಪಾರ್ಟಿಯಲ್ಲಿ ಅಲ್ಲಿ ಅವರ ಜಾಬ್ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಫಿನಾನ್ಷಿಯಲ್ ಸಿಚುವೇಶನ್ ಇರ್ಬೋದು, ಕೆಲವೊಂದು ನೋವು ಇರ್ಬೋದು ಅವರಿಗೆ, ಅಥವಾ ಸ್ಟಕ್ ಎನರ್ಜಿ, ಅವರಿಗೆ ಲೈಫಲ್ಲಿ ಇರುವಂತಹ ಕಮಿಟ್ಮೆಂಟ್ಗಳಿರ್ಬೋದು. ಎಲ್ಲವನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನಿಮ್ಮನ್ನು ಅವರು ರಿಜೆಕ್ಟ್ ಮಾಡಿರ್ಬೋದು, ಅಥವಾ ಅಕ್ಸೆಪ್ಟ್ ಮಾಡದೇ ಇರಬಹುದು, ಅಥವಾ ಒಂದು ಅಂದರೆ ದ್ವಂದ್ವ ಪರಿಸ್ಥಿತಿಯಲ್ಲಿರ್ಬೋದು. ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ಳದೆ, ಅಥವಾ ನಿಮ್ಮ ಜೊತೆನೂ ಸರಿಯಾಗಿ ಮಾತನಾಡದೆ ಅವರು ನೋವನ್ನು ಅನುಭವಿಸ್ತಾ ಇರ್ಬೋದು. ಇಲ್ಲಿ ನಿಮ್ಮ ಸಿಚುವೇಶನ್ ಹೇಳೋದಾದರೆ ನೀವು ಕೂಡ ತುಂಬ ಒಂದು ರೀತಿಯಲ್ಲಿ ನೋವು ಅನುಭವಿಸ್ತಾ ಇದ್ದೀರಾ. ಆ ಸಿಚುವೇಶನಲ್ಲಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂತಹ ವ್ಯಕ್ತಿ ಯಾರು ಕೂಡ ಇಲ್ಲ. ಎಲ್ಲರಿಗೂ ನೀವು ತಪ್ಪು ಮಾಡಿದ್ದೀರಾ, ಅಥವಾ ನಿಮ್ಮನ್ನು ಎಲ್ಲರೂ ಒಂದು ತಪ್ಪು ಮಾಡಿದವರ ದೃಷ್ಟಿಯಿಂದ ನೋಡ್ತಾ ಇರ್ಬೋದು, ಅಥವಾ ಒಂದು ರೀತಿಯಲ್ಲಿ ಸಿಚುವೇಶನನ್ನು ಯಾವ ಥರ ಹ್ಯಾಂಡಲ್ ಮಾಡಬೇಕು, ಅಥವಾ ನಾನು ಖುಷಿಯಾಗಿ ಇರೋದೇ ಇಲ್ವಾ ಲೈಫಲ್ಲಿ, ನನ್ನ ಲೈಫ್ ಹಿಂಗೇನಕ್ಕಾಯಿತು, ಏನು ಈ ನನ್ನ ಲೈಫ್ ಜರ್ನಿ, ನಾನೇನು ತಪ್ಪು ಮಾಡಿದ್ದೇನೆ ಅಂತ ನಿಮಗೆ ನೀವೇ ಕೇಳ್ತಾ ಇರ್ಬೋದು. ಅಥವಾ ನಿರಾಸೆ, ಹತಾಶೆ, ನೋವು, ದುಃಖ, ಕಣ್ಣೀರು, ಇದೇ ನನ್ನ ಲೈಫಲ್ಲಿ ನಾನು ಅಂದ್ಕೊಂಡಿದ್ದು ಏನು ಕೂಡ ಆಗಲ್ವಾ. ಜಾಬ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಅಥವಾ ಒಂದು ರೀತಿ ಹ್ಯಾಪಿ ಲೈಫ್ ಇರ್ಬೋದು, ನಿಮ್ಮ ಹುಡುಗ ಅಥವಾ ಹುಡುಗಿ ಜೊತೆ ಒಂದು ರೀತಿಯಲ್ಲಿ ಮ್ಯಾರೇಜ್ ಅಥವಾ ಫ್ಯಾಮಿಲಿ, ಒಂದು ಎಂಗೇಜ್ಮೆಂಟ್. ಈ ಥರ ಎಲ್ಲ ನೀವು ಕನಸ್ಕೊಂಡಿರ್ಬೋದು. ಬಟ್ ಇತ್ತೀಚಿನ ದಿನಗಳಲ್ಲಿ ಇದು ನನಸಾಗುತ್ತಾ ಅಥವಾ ಕನಸಾಗಿ ಇರುತ್ತಾ ಅನ್ನುವ ಒಂದು ಆಲೋಚನೆ ಕೂಡ ನಿಮಗೆ ಬರ್ತಾ ಉಂಟು. ಹೌದಾ ಅಲ್ವಾ ಹೇಳಿ? ತುಂಬ ಪೇನ್ಫುಲ್ ಆಗಿರುವಂತಹ ಸಿಚುವೇಶನ್ ಇದು. ಇಲ್ಲಿ ನಾನು ಏನು ಹೇಳ್ತೇನೆ ಅಂದರೆ, ಕೆಲವೊಂದು ಕಾರ್ಮಿಕ್ ಎಂಡ್ ಅಂತ ಇರುತ್ತೆ, ಅಥವಾ ಒಂದು ಕಾರ್ಮಿಕ್ ಲೆಸನ್ ಅಂತ ಇರುತ್ತೆ. ಎರಡು ಅರ್ಥ ಮಾಡ್ಕೊಳ್ಳಿ. ಎರಡು ಬೇರೆ ಬೇರೆ. ಕಾರ್ಮಿಕ್ ಎಂಡ್ ಬೇರೆ, ಕಾರ್ಮಿಕ್ ಲೆಸನ್ ಬೇರೆ. ಕಾರ್ಮಿಕ್ ಎಂಡಲ್ಲಿ ತುಂಬ ಪೇನ್ಫುಲ್ ಆಗಿರುವಂಥ ಸಿಚುವೇಶನ್ಗಳು ಬರುತ್ತೆ. ಅದು ನಿಮ್ಮನ್ನು ರಿಕವರಿ ಮಾಡುತ್ತೆ, ನಿಮ್ಮನ್ನು ಹೀಲ್ ಮಾಡುತ್ತೆ. ನಿಮ್ಮನ್ನು ಒಂದು ಬಲಿಷ್ಠವಾದಂತಹ ವ್ಯಕ್ತಿಯನ್ನಾಗಿ, ಒಂದು ಬಟರ್ಫ್ಲೈ ಉಂಟಲ್ಲ, ಅದು ಕಂಬಳಿ ಹುಳದಿಂದ ಬಟರ್ಫ್ಲೈ ಆಗಲಿಕ್ಕೆ ಇಟ್ ಮೇ ಟೇಕ್ಸ್ ಸೋ ಮೆನಿ ಟೈಮ್ಸ್ ಆ್ಯಂಡ್ ಸೋ ಮೆನಿ ಪೇನ್ಫುಲ್. ಆ ಪ್ರೊಸೆಸ್ ನೋಡಿ, ಟೈಮ್ ತಗೊಳುತ್ತೆ ಆ್ಯಂಡ್ ಪೇನ್ಫುಲ್ ಆಗಿರುವಂಥ ಸಿಚುವೇಶನ್. ನಂತರ ಅದೊಂದು ಸುಂದರವಾಗಿರುವಂಥ ಚಿಟ್ಟೆ ಆಗುತ್ತೆ. ಇದು ಕೂಡ ಅಂದರೆ ನಿಮ್ಮ ಲೈಫು ಕೂಡ ಇವಾಗ ಚೆನ್ನಾಗಿಲ್ಲ, ನೋವು, ದುಃಖ, ಸರಿ ಆಗ್ತಾ ಇಲ್ಲ ನಮ್ಮ ಲೈಫು, ಏನು ಹಿಂಗೆ ಹಂಗೆ ಅಂತ ನೀವು ಆಲೋಚನೆ ಮಾಡ್ತಾ ಇರ್ಬೋದು. ನಿಮ್ಮನ್ನು ದೇವರು ಪರೀಕ್ಷೆ ಮಾಡ್ತಾ ಇದ್ದಾರೆ. ಡಿವೈನ್ ಏಂಜಲ್ಸ್ ನಿಮ್ಮ ಕಡೆ ಇದ್ದಾರೆ. ಅದಕ್ಕೋಸ್ಕರ ಈ ವಿಡಿಯೋ ಸಿಗುತ್ತೆ ನಿಮ್ಮನ್ನು ಹೀಲ್ ಮಾಡಲಿಕ್ಕೆ. ಏನೇ ಒಂದು ನೋವು, ದುಃಖ ಇದನ್ನು ನನ್ನ ಜೊತೆ ಶೇರ್ ಮಾಡಿ.
ನನ್ನ ಪ್ರಾರ್ಥನೆಯ ಸಮಯದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಾನು ಕಮೆಂಟಿಗೆ ರಿಪ್ಲೈ ಮಾಡಲಿಕ್ಕಾಗಿಲ್ಲ. ಬಟ್ ಅದರ್ವೈಸ್ ಆಲ್ಮೋಸ್ಟ್ ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ರಿಪ್ಲೈ ಮಾಡಿಲ್ಲ ಅಂದರೂ ನಾನು ಜಸ್ಟ್ ನಿಮ್ಮದು ಕಮೆಂಟ್ ನೋಡಿಬಿಟ್ಟು ನಿಮ್ಮದು ನೇಮು ಏನು ಪ್ರಾಬ್ಲಮ್ ಉಂಟು, ಸೊ ಅದರ ಮೇಲೆ ನಾನು ರೀಡಿಂಗ್ ಮಾಡಿಬಿಟ್ಟು ಅಥವಾ ಪ್ರಾರ್ಥನೆ ಮಾಡಿಬಿಟ್ಟು ನಿಮಗೆ ರಿಪ್ಲೈ ಮಾಡ್ತೇನೆ. ಹಾಗೆಯೇ ಒಂದು ನಿಮ್ಮ ಹೆಸರನ್ನು ನೋಟ್ ಮಾಡಿಕೊಂಡು ನನ್ನ ಪ್ರಾರ್ಥನೆ ಸಮಯ ನಿಮಗೋಸ್ಕರ ಏನು ಮೀಸಲಿಟ್ಟಿದ್ದೇನೆ ಡೈಲಿ. ಸೊ ಆ ಪ್ರಾರ್ಥನೆ ಸಮಯದಲ್ಲಿ ಮಾರ್ನಿಂಗ್ ಇರ್ಬೋದು, ಅದು ಅರ್ಲಿ ಮಾರ್ನಿಂಗ್ ಇರ್ಬೋದು, ಅಥವಾ ಮಾರ್ನಿಂಗ್ ಇರ್ಬೋದು, ಅಥವಾ ಈವ್ನಿಂಗ್ ಇರ್ಬೋದು, ಲೇಟ್ ನೈಟ್ ಇರ್ಬೋದು. ಸೊ ಒಂದು ಏನು ಪ್ರಾರ್ಥನೆ ಮಾಡಬೇಕು ನಿಮ್ಮ ಪರವಾಗಿ ಅದನ್ನು ನಾನು ಮಾಡೇ ಮಾಡ್ತೇನೆ. ಸೊ ಹಾಗಾಗಿ ಏನೇ ಒಂದು ವಿಷಯ ಇದ್ದರೂ ನನ್ನ ಜೊತೆ ಶೇರ್ ಮಾಡಿ, ಆದಷ್ಟು ಸಮಾಧಾನದಿಂದ ಇರಿ. ಸೊ ಒಂದು ಏನೋ ತಪ್ಪು ನಡೆದಿರ್ಬೋದು ಅಥವಾ ಏನೋ ಮನಸ್ಸಿಗೆ ನೋವಾಗಿರ್ಬೋದು, ಎಲ್ಲದಕ್ಕೂ ಒಂದು ಕ್ಷಮೆ ಕೊಟ್ಟು ಬಿಡಿ. ಆದಷ್ಟು ಆಲೋಚನೆ ಮಾಡೋದನ್ನು ಬಿಟ್ಬಿಡಿ. ನಿಮ್ಮ ಬಗ್ಗೆ ಸ್ವಲ್ಪ ಕೇರ್ ಮಾಡಿ, ಸೆಲ್ಫ್ ಲವ್ ಮಾಡಿ. ಖಂಡಿತವಾಗಿ ಇಲ್ಲಿ ಒಂದು ಕಳೆದುಕೊಳ್ಳುವಂತಹ ಭಯ ಇದ್ರೂ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಒಂದು ಎನಿಸದ ರೀತಿ ಅವರು ರಿಟರ್ನ್ ಬರ್ತಾರೆ. ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ, ನೆಗೆಟಿವ್ ಎನರ್ಜಿಯನ್ನು ಕಡಿಮೆ ಆಗಬೇಕಾಗುತ್ತೆ. ಸೊ ಹಾಗಾಗಿ ಒಂದು ಬ್ಲ್ಯಾಕ್ ಡ್ರೆಸ್ಸನ್ನು ಖಂಡಿತವಾಗಿ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಬ್ಲ್ಯಾಕ್ ಡ್ರೆಸ್ ಹಾಕ್ಕೊಳ್ಬೇಡಿ. ಸೊ ಆದಷ್ಟು ಕಡಿಮೆ ಮಾಡಿ ಬ್ಲ್ಯಾಕ್ ಡ್ರೆಸ್ಸನ್ನು ಹಾಕ್ಕೊಳ್ಳುವರು. ಸೊ ಆ ಬ್ಲ್ಯಾಕ್ ಹಾಕಿದ್ರು, ಪ್ಯಾಂಟ್ ಬ್ಲ್ಯಾಕ್ ಹಾಕಿದ್ರು, ಮೇಲೆ ಬೇರೆ ಕಲರ್ ವೇರ್ ಮಾಡಿ, ಫುಲ್ಲು ಬ್ಲ್ಯಾಕ್ ಬೇಡ. ಸೊ ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡಿ. ಮತ್ತು ಇಲ್ಲಿ ಯಾರೇ ಏನು ಹೇಳಿದ್ರು ಸೊ ಯಾವುದಕ್ಕೂ ಹೆದರಬೇಡಿ, ಅಥವಾ ನೆಗೆಟಿವ್ ಶೇಡಲ್ಲಿ ಇರಬೇಡಿ, ನೆಗೆಟಿವ್ ಎನರ್ಜಿಯಲ್ಲಿ ಇರಬೇಡಿ. ಸೊ ಒಂದು ರೀತಿಯಲ್ಲಿ ನಿಮಗೆ ದೇವರ ಅನುಗ್ರಹ ಅನ್ನೋದು ಸಂಪೂರ್ಣವಾಗಿ ಉಂಟು. ಮೆಡಿಟೇಷನ್ ಮಾಡಿ, ಅಥವಾ ನಿಮಗೆ ಇಷ್ಟವಾಗ ಆಗುವಂತಹ ಪ್ಲೇಸ್ಗೆ ಹೋಗಿ, ಅಥವಾ ಪ್ರಕೃತಿಯ ಜೊತೆ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ನಿಮ್ಮ ಹುಡುಗ ಹೇಗೆ ಅಂತ ನಿಮಗೆ ಗೊತ್ತುಂಟು, ನೀವು ಹೇಗೆ ಅಂತ ನಿಮಗೆ ಗೊತ್ತುಂಟು. ಬೇರೆಯವರ ಜಡ್ಜ್ಮೆಂಟ್ ಇಲ್ಲಿ ಅಗತ್ಯ ಇಲ್ಲ ಅಂತ ಹೇಳ್ತೇನೆ. ಸೊ ನಿಮಗೆ ಏನು ಖುಷಿ ಕೊಡುತ್ತೆ ಆ ಕೆಲಸವನ್ನು ಮಾಡಿ. ಯಾವುದೇ ವ್ಯಕ್ತಿಯಲ್ಲಿ ನೆಗೆಟಿವ್ ಅಥವಾ ರಾಂಗನ್ನು ಹುಡುಕುವಂತಹ ಪ್ರಯತ್ನ ಬೇಡ. ನಮ್ಮ ಬಗ್ಗೆ ಯಾರು ಹೇಳಿದ್ರು ಸೊ ಅದರ ಬಗ್ಗೆನೂ ತಲೆಗೆಡಿಸ್ಕೊಳ್ಳುವಂತಹ ಆಲೋಚನೆಯನ್ನು ಮಾಡಬೇಡಿ, ಬಿಟ್ಬಿಡಿ. ಡಿವೈನ್ ಏಂಜಲ್ಸ್ಗೆ ಶರಣಾಗಿ ಅವರೇ ಎಲ್ಲವನ್ನು ನೋಡ್ಕೊಳ್ತಾರೆ. ಸೊ ದೇವರು ನಮಗಿಂತ ದೊಡ್ಡವರು. ಸೊ ಅವರೇ ನಮಗೆ ಒಂದು ದಾರಿ ತೋರಿಸ್ತಾರೆ. ಸೊ ಈ ಒಂದು ಸಮಸ್ಯೆ ನಿಮ್ಮ ಪ್ರೀತಿಯಲ್ಲಿ ಏನೋ ಕರೆಂಟ್ ಸಿಚುವೇಷನಲ್ಲಿ ಸಮಸ್ಯೆ ಉಂಟು, ಅದು ಹೀಲ್ ಆಗ್ಲಿಕ್ಕೂ ಅವ್ರು ನಿಮಗೆ ದಾರಿ ತೋರಿಸ್ತಾರೆ, ಸಹಾಯ ಮಾಡ್ತಾರೆ. ಹಾಗೆಯೇ ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಇದು ಒಂದು ರೋಸ್ ಕ್ರಾಸ್ ಅನ್ನೋ ಬ್ರಾಸ್ಲೆಟ್ ಸಿಗುತ್ತೆ. ಇದು ಕ್ರಿಸ್ಟಲ್ ಜಮ್ ಸ್ಟೋನ್ ಅಲ್ಲ. ಇದನ್ನು ಯಾರು ಬೇಕಾದರೂ ಧರಿಸ್ಬೋದು, ಹೆಣ್ಮಕ್ಳು ಇರ್ಬೋದು, ಗಂಡ್ಮಕ್ಳು ಇರ್ಬೋದು. ತಮ್ಮ ಎಡಗೈಗೆ ಧರಿಸಬೇಕಾಗುತ್ತೆ. ಇದು ಒಂದು ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ. ನಿಮ್ಮ ಹುಡುಗ ಅಥವಾ ಹುಡುಗಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಪ್ರೀತಿಯಲ್ಲಿರುವಂತಹ ಏನೇ ಒಂದು ಸಮಸ್ಯೆ ಆದ್ರೂ ಅದು ಸರಿ ಹೋಗುತ್ತೆ. ಇದು ತುಂಬ ಶಕ್ತಿಶಾಲಿಯಾದಂಥದ್ದು. ನೈಟ್ ಮಲಗುವಾಗ ತೆಗೆದಿಟ್ಟು ಬಿಟ್ಟು ಮಲಗಿ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ನಿಮ್ದು ಏನೇ ಒಂದು ಸಮಸ್ಯೆ ಇದ್ರೂ ವೆರಿ ಸೂನ್ ಇದು ಒಂದು ಎನರ್ಜಿ ರೀತಿ ವರ್ಕ್ ಆಗುತ್ತೆ. ಇದನ್ನು ನೋಡಿಕೊಂಡು ಅವರನ್ನು ನೆನಪು ಮಾಡ್ಕೊಳ್ತಾ ಇರಿ. ಸೊ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ನಾನು ಟ್ಯಾಗ್ ಮಾಡಿರ್ತೇನೆ, ಸರ್ಟಿಫೈಡ್ ಆಗಿರೋ ಕಂಪನಿಯದ್ದು ಲಿಂಕ್ ಹಾಕಿರ್ತೇನೆ. ಯಾರಿಗಾದ್ರೂ ಬೇಕಿದ್ರೆ ಪರ್ಚೇಸ್ ಮಾಡಿ. ಕ್ಯಾಶ್ ಆನ್ ಡೆಲಿವರಿ ಕೂಡ ಉಂಟು. ಹಾಗೆಯೇ ಯಾರಿಗಾದ್ರೂ ಜಾಯಿನ್ ಜಾಯ್ನ್ ಆಗಲಿಕ್ಕೆ ಇದ್ದರೆ ಜಾಯ್ನ್ ಆಗ್ಬೋದು. ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು. ಪರ್ಸ್ನಲ್ ಲೀಡಿಂಗ್ ಮಾಡಿಬಿಟ್ಟು ಗೈಡ್ಲೈನ್ಸ್ ಕೊಡ್ತೇನೆ. ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ, ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ. ಕೆಲವೊಂದು ಸಮಯ ಸಂದರ್ಭದಲ್ಲಿ ನಿಮ್ಮ ಪರವಾಗಿ ನಾನೇ ಮಂತ್ರ ಜಪ ಮಾಡ್ತೇನೆ, ಹಾಗೆ ತಂತ್ರವನ್ನು ಕೂಡ ಮಾಡ್ತೇನೆ. ಸಾತ್ವಿಕ ಕ್ರಮದಿಂದ ಮಾಡುವಂಥ ತಂತ್ರವನ್ನು ಹೇಳಿಕೊಡ್ತೇನೆ. ಹಣಕಾಸಿಗೆ ಸಂಬಂಧಿಸಿದ ಬಿಸ್ನೆಸ್ ರಿಲೇಟೆಡ್, ಜಾಬ್ ರಿಲೇಟೆಡ್, ಮ್ಯಾರೇಜ್ ರಿಲೇಟೆಡ್ ಏನೇ ಒಂದು ಸಮಸ್ಯೆ ಅಥವಾ ಕೋರ್ಟಿನಲ್ಲಿರುವಂಥ ಕೇಸ್, ಅಥವಾ ನಿಮಗೆ ಮಾನಸಿಕವಾಗಿ ದೈಹಿಕವಾಗಿ ಯಾರು ಹಿಂಸಿಕೊಳ್ತಾ ಇರ್ಬೋದು, ಎದುರಿಸ್ತಾ ಇರ್ಬೋದು, ಏನೇ ಒಂದು ಸಮಸ್ಯೆ ಇದ್ದರೂ ನೀವು ನನ್ನ ಜೊತೆ ಶೇರ್ ಮಾಡಿ. ನೀವೇನು ಶೇರ್ ಮಾಡ್ತೀರಾ ಅದು ಹೈಡಾಗಿರುತ್ತೆ. ನನ್ನ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆಯೇ ಹೈಪ್ ಅನ್ನುವ ಬಟನನ್ನು ಒತ್ತಿ. ಸೊ ಇದು ಜಾಸ್ತಿ ಜನರಿಗೆ ರೀಚ್ ಆಗಲಿಕ್ಕೆ ಸಹಾಯ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಖುಷಿಯಾಗಿರಿ.